ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮುನ್ರಾಜು ಕುಟುಂಬದವರು, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಯದೇವ್ ಅವರು, ನಮ್ಮ ಮಂಜುನಾಥ ಆದಿಯಾಗಿ ಪ್ರಸಾದ್ ಬಾಜು ಅವರು, ಮುರಳಿ ಅವರು, ವೆಂಕಟಪತಿಯಪ್ಪ ಆದಿಯಾಗಿ ನಮ್ಮ ಎಲ್ಲ ಎಲೆಯ ಮಂಜುನಾಥ್ ಎಲ್ಲ ಮುಖಂಡರು, ಪುತ್ತೂರು ಹೋಬಳಿ ನಾಯಕರಾಗಿರ್ತಕ್ಕಂಥ ನಮ್ಮ ವಿಠಲ್ ನಾರಾಯಣ ಶಮ್ಮಣ್ಣವರು, ನಾಗರಾಜ್ ಅವರ ಆದಿಯಾಗಿ ಚಲಪತಿಯವರು, ನಾಗರಾಜ್ ಅವರು, ನಾರಾಯಣ ಶಮ್ಮಣ್ಣವರು ಎಲ್ಲ ಮುಖಂಡರು ಸೇರಿ ನಮ್ಮ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಚಂದ್ರಾರೆಡ್ಡಿಯವರು, ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರು, ಫೀಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ HK ನಾರಾಯಣ ಸ್ವಾಮಿ ಅವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ಮುನ್ರಾಜ್ ಅವರು, MM ಮುನ್ರಾಜ್ ಅವರು, ಮಂಜುನಾಥ ಆದಿ ಎಲ್ಲ ಮುಖಂಡರು ಸೇರಿ ಇವತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತೇಳಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕೋಲಾರಮ್ಮನಿಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತೇಳಿ ತಿಳಿಸಿದ್ರು. ನಾನು ಕೂಡ ದೇವಿ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಇವತ್ತು ನಾವು ಬಂದ್ವಿ. ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ಪೂಜೆ ಸಲ್ಲಿಸಿದ್ದೇವೆ. ನಮ್ಮಗಳ ಕೋರಿಕೆ ಇಷ್ಟೇ, ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ. ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದೆ. ಸ್ಥಳೀಯರಿಗೆ ಅವಕಾಶ ಸಿಗದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ನಮ್ಮನ್ನು ಕಾಡ್ತಾ ಇದೆ. ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ, ರೇಷ್ಮೆ, ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ನಾವು. ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಿಲ್ಲೆ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ. ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಬಲಗೈ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ರೂ ಕೂಡ ನಾವು ಸುಮಾರು 11 ಟರ್ಮಲ್ಲಿ ಕೂಡ ನಾವು ಎಡಗೈ ಸಮುದಾಯದ ಸನ್ಮಾನ್ಯ 7 ಬಾರಿ KH ಮುನಿಯಪ್ಪನವರನ್ನ, ತಿಮ್ಮಯ್ಯನವರನ್ನ ಮತ್ತು ವೆಂಕಟೇಶ್ ಅವರ ಹೀಗೆ ಜೀವ ಕೃಷ್ಣನಾದಿಯಾಗಿ ಎಲ್ಲರನ್ನು ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಕೆಲಸ ಬರ್ತಾ ಇದ್ದೀವಿ. ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನಯ್ಯನವರು ನಂತರ 65 ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದವರಿದ್ದರೂ ಕೂಡ ಎಲ್ಲೋ ಸ್ಥಳೀಯರಿಗೆ, ಕೋಲಾರದವರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಜಿಲ್ಲೆ ಎಲ್ಲರೂ ಕೂಡ ಇದೆ. ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣಜಿ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಜಿ ಅವರು, ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಸುರೇಶ್ ಅವರು, ಬೈತಿ ಸುರೇಶ್ ಅವರು, KH ಮುನಿಯಪ್ಪನವರು ಮತ್ತು ನಮ್ಮ ಪರಮೇಶ್ವರ್ ಅವರು, ಇವರೆಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವಾದರೂ ಭಾವಿಸ್ತೇವೆ. ಅವರೆಲ್ಲರೂ ಕೂಡ ಹಿಂದೆ ಕೂಡ 2ನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ರು. ಆ ಮಾತನ್ನು ಉಳಿಸ್ಕೊಳ್ತಾರೆ. ಈ ಜಿಲ್ಲೆಯ ಜನತೆ ಕನಸು ನನಸಾಗ್ತದೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರ ಭದ್ರತೆ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗಿದೆ. ಜಿಲ್ಲೆಯ ಶಾಸಕರ ಬೆಂಬಲ ಇದೆ ಸರ್ ನಿಮಗೆ? ಫಸ್ಟ್ ಆಫ್ ಆಲ್ ಅಂದ್ರೆ ಏನು ನಿಮ್ಗೆ ಅನುಮಾನ ಯಾಕೆ? ಯಾರಾದ್ರೂ ಬೆಂಬಲ ಇಲ್ಲ ಅಂತ ಹೇಳಿದಾರ ನಿಮ್ಗೆ? ಅಲ್ಲ, ಕೇಳೋದು ತಪ್ಪಲ್ಲ. ನೋಡಿ, 4 ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ನಂಜೇಗೌಡ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ರೂಪಮ್ಮ ಆಗ್ಬೋದು, ನಾನು ಆಗ್ಬೋದು. 4 ಜನ ಸಮರ್ಥರಿದ್ದಾರೆ. 4 ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇದೆ. ನಮ್ಮಲ್ಲಿ ನಿಮಗೆ
ಯಾರಾದ್ರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಕೊಟ್ರೆ ವಿರೋಧ ಮಾಡಿದ್ರೆ ಹೇಳಿದಾರಾ? ಮತ್ತೆ ಯಾಕೆ ಆ ಪ್ರಶ್ನೆ ಕೇಳ್ತೀರಿ? ಅಂದ್ರೆ ಅವರು ಆಕಾಂಕ್ಷಿಗಳು ಇದು ಅದಕ್ಕಾಗಿ ಸಂತೋಷ ಅಲ್ವಾ? ಸ್ಪರ್ಧೆಯಲ್ಲಿದ್ದಾರೆ. ಸಂತೋಷ. ನಾನು ಹೇಳಿದೆ ಇಷ್ಟೇನೆ, ಜಿಲ್ಲೆ ಕೊಡಿ ಅಂತ. ನನ್ನ ಅಹವಾಲು ನಮ್ಮ ಸಮುದಾಯ ಹೆಚ್ಚಿದೆಯಪ್ಪ, ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ 60-70 ವರ್ಷದಿಂದ ಕೊಡಿ ಅಂತ ನನ್ನ ಅಭಿಪ್ರಾಯ. ಆದ್ರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಯಾವ ಶಾಸಕರು ಕೊಟ್ಟರು ಕೂಡ ನಮಗೆ ಸಮಾಧಾನ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಸ್ಥಳೀಯರು ಸಿಗ್ಬೇಕು, ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು, ಜಿಲ್ಲೆಯ ಜನತೆಗೆ ಏನು ಅವರು ಕನಸು ಕಂಡಿದ್ದಾರೆ ಆ ಕನಸು ನನಸಾಗ್ಬೇಕು ಅನ್ನೋದೇ ನನ್ನ ಭಾವನೆ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಸರ್? ಯಾಕಂದ್ರೆ ಖಂಡಿತ ಆಗುತ್ತೆ. ಬದಲಾವಣೆ ಒಂದ್ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದ್ರೆ ಇವತ್ತೇನು ಎಲ್ಲಾ ನಾಯಕರು ಹೇಳಿರುವಂತೆ ಖಂಡಿತವಾಗ್ಲೂ ಕೂಡ ಈ ಅಧಿವೇಶನ ಆದ ನಂತರ ಸಂಪುಟ ವಿಸ್ತರಣೆ ಆಗ್ತದೆ. ಬಿಕ್ಕಟ್ಟು ಮುಗಿದ ಮೇಲೆ ಆಗುತ್ತೆ ಅಂತ ಸುದ್ದಿ ಇದೆ ಸರ್. ಅಂದ್ರೆ ಏನು ಮುಖ್ಯಮಂತ್ರಿ ಡಿಸೈಡ್ ಆಗ್ಬೇಕು ಯಾರಾಗ್ಬೇಕು ಅಂತ ಆ ವಿಚಾರದಲ್ಲಿ ಗೊಂದಲ ಇದೆಯಲ್ಲ ಸರ್? ನಮ್ವರೆಗೂ ನಮಗೆ ಆ ಮಾಹಿತಿ ಇಲ್ಲ. ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಏನು ಹೇಳಿದ್ದಾರೆ, ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾಮಲ್ಲಿ, ಅದು ಮುಗಿದ ನಂತರ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಕಾದ್ನ ಒಟ್ಟಾರೆ 1 ತಿಂಗಳು ಆಗ್ಬೋದು. ಖಂಡಿತವಾಗ್ಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಆಗ್ತದೆ. ಸರ್, ಈಗ ಇರ್ತಕ್ಕಂಥ ಎಲ್ಲ ಸಚಿವರು